ಕೊಲೆ ಆಗಿದ್ದರೆ ಖಂಡಿತವಾಗಿಯೂ ನಾವು ಖಂಡಿಸ್ತಾ ಇದ್ದೀವಿ, ನೀವು ಖಂಡಿಸಿ, ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅದಕ್ಕೆ ನೀವು ಅದನ್ನು ಬೇಕಾದರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳ್ತಿರೋ, ಯಾರಿಗೆ ಕೇಳ್ತಿರೋ ಕೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಈಗ ಪರೇಶ್ ಮೇಸ್ತನ ಕೊಲೆಯನ್ನು ಸೆಂಟ್ರಲ್ CBI ಕೊಡಬೇಕು ಅಂತ ಕೊಟ್ಟಿದ್ದಾರೆ, NIA ಕೊಡಬೇಕು ಕೊಟ್ಟಿದ್ದೀವಿ. ಇದು ನಿಮಗೆ ಸಮಾಧಾನ ಇಲ್ಲ, ಇನ್ನೂ ಕೊಡೋಣ, ಎಲ್ಲಿ ಬೇಕಾದರೂ ಕೊಡೋಣ, ಅದಕ್ಕೆ ತಯಾರಿದ್ದೀವಿ. ಆದರೆ ಅದನ್ನು ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು, ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ? ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು? ಅವರನ್ನು ಯಾವುದೇ ಗುಂಪು ಗಲಭೆಗಳಾಯಿತು, ಕೊಲೆಗಳಾಯಿತು, ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆನ ಯಾವ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ? ಇವತ್ತು ಸುಭಾಷ್ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು 5 ಕೇಸ್ಗಳು, 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರು ಮಾಡಿರೋದು? ಹಿಂದೂಗಳಲ್ವಾ? ಒಬ್ಬ ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ನಿಮ್ಮದು? ಅದರಲ್ಲೂ ಒಂದು ಕೀರ್ತಿ ಅನ್ನೊಬ್ಬ ಯುವಕನನ್ನ ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನು ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ? ಹಾಗಾದರೆ ಅದನ್ನು ಕೊಲೆ, ಹಾಗಾದರೆ ಅಂಥ ಒಬ್ಬ ಅದು ಅವನಿಂದ ರೌಡಿ ಶೀಟರ್ನ ಯಾರು ಮಾಡಿದ್ದು? ಯಾವಾಗ ಆಗಿದ್ದು ರೌಡಿ ಶೀಟರು? ಯಾರವಾಗ ಗೃಹ ಮಂತ್ರಿಗಳಾಗಿದ್ದು? ಯಾವ ಸರ್ಕಾರ ಇತ್ತು ಅವಾಗ? ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಂಜರ್ ಅವರು, ಅವತ್ತ್ಯಾಕೆ ಅವನಿಗೆ ತುಟಿ ಬಿಸಲಿಲ್ಲ? ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ, ಅವತ್ತ್ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕಾಗಲಿ? ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಯಾಕೆ ಬಿಟ್ರಿ ನೀವು? ಇವತ್ತು ಕಳೆದ 4-5 ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನಿಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ಇದ್ದೀರಾ ನೀವು? ಏನು ದುರುದ್ದೇಶ ಇದೆ ನಿಮ್ಮದು? ರಾಜಕೀಯ ಅಸ್ಥಿರತೆಯನ್ನು ಕೊಡಿಸಬೇಕು, ಸರ್ಕಾರದ ಅಸ್ಥಿರತೆಯನ್ನು ಕೊಡಿಸಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ? ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನಸಭೆಯಲ್ಲಿ. ಅದು ನೀವು ಹೇಳಬೇಕಾಗಿತ್ತು, ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ. ನಿಮ್ಮದೇ ಸರ್ಕಾರ ಹಾಕಿರುವಂಥದ್ದು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮದೇ ಗೃಹ ಮಂತ್ರಿಗಳಿದ್ರು, ಆವಾಗ ನೀವು ತುಟಿ ಬಿಚ್ಚಿಲ್ಲ. ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಕೆಟ್ಟ ಕೀಳುಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರ್ದು ಅನ್ನೋದನ್ನು ಹೇಳಲಿಕ್ಕೆ ನೆನಪು ಮಾಡ್ತಾ ಇದ್ದೀನಿ. ಇನ್ನೊಬ್ಬರು ಶಾಸಕರು, ಬಹಳ ಬೇಸರ ಅಂತ ಹೇಳಿದ್ರೆ, ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು, ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಗೌರವವನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಈ ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಒಂದು 28 ಜನ ನಮ್ಮ ಸಂಸದರಿದ್ದಾರೆ, ಇನ್ನೊಂದು 75 ಜನ ನಾವು ವಿಧಾನ ಪರಿಷತ್ತು, 224 ಜನ ನಾವು ವಿಧಾನಸಭೆಯಿಂದ, ಒಂದು 300 ಜನ, ಸುಮಾರು ಒಂದು 10,000 ಜನ ಜಿಲ್ಲಾ ಪಂಚಾಯತಿನ ಸದಸ್ಯರು, ತಾಲೂಕ್ ಪಂಚಾಯತಿನ ಸದಸ್ಯರು, 90,000 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಅಂತ ಹೇಳಿದ್ರೆ ಸುಮಾರು ಒಂದು 7 ಕೋಟಿ ಜನರಲ್ಲಿ 1 ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂಥ ಒಂದು ಹಕ್ಕನ್ನು, ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಘನತೆಯನ್ನು ನಾವು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬರು ಶಾಸಕರು ಹೇಳ್ತಾರೆ, ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ? DK ಶಿವಕುಮಾರ್ ಅವರ ಕೇಸ್ ಇಲ್ವಾ? ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನು ಅರ್ಥ ಆಗ್ತದೆ? ಇವತ್ತು ನಾವು ಒಂದು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಬೇರೆ, ರೌಡಿ ಶೀಟರ್ ಬೇರೆ, ಗುಂಡಾ ಆಕ್ಟ್ ಬೇರೆ. ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ? ಅಂತೇಳಿ ಅವ್ರನ್ನ ರೌಡಿ ಕರಿಬೋದಂತ ಒಂದು ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪವೂ ಒಂದು ನಮ್ಮ ಕಾನೂನಿನಂಥ ಅರಿವು ಇಲ್ವ ಅಂತ ನನಗೆ ಅನ್ನಿಸ್ತಾ ಇದೆ ಅಪ್ಪ. ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನು ನಾವು ಕೀಳ್ಮಟ್ಟಕ್ಕೆ ತರುವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ಸಹ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಪ್ಪ, ನಾವು ಶ್ರೀಕೃಷ್ಣನ ಈ ನಾಡಲ್ಲಿ, ಅದರಲ್ಲೂ ವಸುದೇವ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರುವಂಥವರು. ಇನ್ನೂ ಒಂದು ಸರ್ವೇ ಜನ ಸುಖಿನೋ ಭವಂತು ಅಂಥೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂಥೇಳಿ ಈ ಒಂದು ಕೃಷ್ಣನ ಸಂದೇಶವನ್ನು ಸಾರಿರುವಂಥ ಈ ನಮ್ಮ ದೇಶ. ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ, ಪತ್ರಿಕೆಗಳು ಬಂದಿದೆ. ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ, ಅವರು ಜಾಗವನ್ನು ಕೊಟ್ಟಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನು ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ. ಅದಕ್ಕೆ
ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅಂಥ ಒಂದು ಶ್ರೀಗಳು. ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ. ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿಕೆಯಲ್ಲಿ, ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಹಿಂದೂಸ್ತಾನ ಅಂತ ಹೇಳಿದ್ರೆ ಯಾವುದು? ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ? ಹಾಗಾದ್ರೆ 85% ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೀವಿ, ನಮಗೆ ರಕ್ಷಣೆ ಇಲ್ವಾ? ತಾವುಗಳು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ, ಇವತ್ತು ಪ್ರಧಾನಮಂತ್ರಿಗಳು ಹಿಂದೂ, ಗೃಹ ಮಂತ್ರಿಗಳು ಹಿಂದೂ, ರಕ್ಷಣಾ ಮಂತ್ರಿಗಳು ಹಿಂದೂ, ಇಷ್ಟು ಜನ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ. ಹಿಂದೂಗಳಿಗೆ ಹಿಂದೂಸ್ತಾನದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು. ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು, ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ತಾವು ಮತ್ತೊಂದ್ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ, ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ. ಅವರ ಶಿಷ್ಯರಾಗಿರುವಂಥ ನೀವು ಈ ಮಾತುಗಳನ್ನು ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು. ತಾವು ಈ ರಾಜಕೀಯದಂಥ ಮಾತುಗಳನ್ನು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನ್ಯಾಯಾಂಗ, ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬೇಡ. ಗೌರವಿತ ನಮಗೆಲ್ಲರಿಗೂ ಆ ಮಠದ ಬಗ್ಗೆ, ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಮ್ಮ BJP ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನೋಡಿ, ತಾವು ಇವತ್ತು ಏನು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಯಾವ ದ್ವೇಷದ ರಾಜಕಾರಣ ಇರ್ಬೋದು, ಕೋಮುಗಳ ಇರ್ಬೋದು, ಇದೇನಪ್ಪ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ. ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣ್ಬೋದು, ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ. ಅದಕ್ಕೆ ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು. ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಇದನ್ನ ಕೊಡಬೇಡಿ, ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ. ನೀವು ರಾಜಕಾರಣವನ್ನು ಮಾಡೋಣ, ಜನರ ಹತ್ರ ಹೋಗೋಣ. ಒಂದು ಸಲ ನಿಮಗೆ ಮತ ಕೊಡ್ಬೋದು, ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು. ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದು ಕೊಟ್ಟಿದ್ದಾರೆ. ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೇದಾಗೋ ಥರ, ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ, ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ. ಮಂಗಳೂರು ನಗರದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಯೋಚನೆಯನ್ನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ರು. ಒಂದು ಕೋಮನ್ನು ಬಹಳ ತುಚ್ಛವಾಗಿ ಅವ್ರು ಮಾಡ್ತಾ ಇದ್ರು. ಅದರಲ್ಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. RSS ಏನಪ್ಪಾ ಅಂತ ಹೇಳಿದ್ರೆ, RSS ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ, ಎರಡನೇದು ಮಾನವೀಯತೆಗೆ ನಾವು ಬೆಲೆ ಕೊಡ್ತೇವೆ ಅಂತ ಹೇಳಿದ್ರೆ, ಹಾಗಾದ್ರೆ ಆ ಮುಸಲ್ಮಾನರು ಮಾನವೀಯರು ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.